ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋಸು. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ IPL ಇತಿಹಾಸದಲ್ಲೇ ಒನ್ ಆಫ್ ದ ವರ್ಸ್ಟ್ ಬೈಸ್ ಯಾರ್ಯಾರು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಜೈದೇವ್ ಉನದ್ಕಟ್ ರಾಜಸ್ಥಾನ್ ರಾಯಲ್ಸು 2018 ಇವ್ರನ್ನ 11.5 crores ಕೊಟ್ಟು ತೊಗೊಂಡಿದ್ರು. ಆದರೆ ಇವ್ರ ಪರ್ಫಾರ್ಮೆನ್ಸ್ ಬಂದು ಆ ಸೀಸನಲ್ಲಿ 15 ಪಂದ್ಯದಲ್ಲಿ ಜಸ್ಟ್ 11 ವಿಕೆಟ್ ಪಡೆದು ಮೋರ್ ದ್ಯಾನ್ 11 ಎಕಾನಮಿಯಲ್ಲಿ ಹೊಡೆಸ್ಕೊಂಡಿದ್ರು. ನೆಕ್ಸ್ಟು ಗ್ಲೇನ್ ಮ್ಯಾಕ್ಸ್ವೆಲ್ಲು ಕಿಂಗ್ಸ್ 11 ಪಂಜಾಬ್ 2020 ಸೀಸನ್ಗೋಸ್ಕರ ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಬರೋಬ್ಬರಿ 10.75 crores ಕೊಟ್ಟಿದ್ರು. ಆದರೆ ಆ ಸೀಸನಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರ ಬ್ಯಾಟಿಂದ ಒಂದೇ ಒಂದು ಸಿಕ್ಸ್ ಕೂಡ ಬರಲಿಲ್ಲ. ಪೂರಾ ಸೀಸನಲ್ಲಿ ಜಸ್ಟ್ 108 ರನ್ಸ್ ಹೊಡೆದು ಫುಲ್ ಎಲ್ಲರನ್ನೂ ನಿರಾಸೆ ಮಾಡಿದರು. ನೆಕ್ಸ್ಟ್ ಯುವರಾಜ್ ಸಿಂಗು ಡೆಲ್ಲಿ ಡೇರ್ಡೆವಿಲ್ಸು 2015 ಸೀಸನ್ನು ರೆಕಾರ್ಡ್ ಬ್ರೇಕಿಂಗ್ 16 crores ಕೊಟ್ಟು ತೊಗೊಂಡಿದ್ರು ಯುವರಾಜ್ ಸಿಂಗ್ನ ಡೆಲ್ಲಿ ಡೇರ್ಡೆವಿಲ್ಸು. ಆ ವರ್ಷ ಯುವರಾಜ್ ಅವರು ಅಷ್ಟೊಂದೇನು ಉತ್ತಮ ಫಾರ್ಮ್ನ ಏನು ತೋರಿಸಿರಲಿಲ್ಲ. ಸೊ ಅದು ಕೂಡ ಫ್ಲಾಪ್ ಸೀಸನ್ ಆಯಿತು. ನೆಕ್ಸ್ಟು ಪವನ್ ನೇಗಿ ಮತ್ತೆ ಡೆಲ್ಲಿ ಡೇರ್ಡೆವಿಲ್ಸ್ ಅವರು 2016 ಯುವರಾಜ್ ಅವ್ರನ್ನ ತೊಗೊಂಡಿದ್ದು ನೆಕ್ಸ್ಟ್ ಸೀಸನಲ್ಲಿ 8.5 crore ಕೊಟ್ಟು ಪವನ್ ನೇಗಿ ಅವ್ರನ್ನ ತೊಗೊಂಡಿದ್ರು. ಆದರೆ ಇವರು ಇಡೀ ಟೂರ್ನಮೆಂಟಲ್ಲಿ ಜಸ್ಟ್ 1 ವಿಕೆಟು ಮತ್ತು 57 ರನ್ ಮಾತ್ರ ತೊಗೊಂಡಿದ್ರು. ಇದವ್ರ ಪರ್ಫಾರ್ಮೆನ್ಸು. ನೆಕ್ಸ್ಟ್ ಬಂದು ನಮ್ಮ RCB 2017 ಟೈಲರ್ ಮಿಲ್ಸ್ನ ತೊಗೊಂಡಿದ್ರು 12 ಕೋಟಿ ಕೊಟ್ಟು. ಆದರೆ ಇಂಜುರಿ ಪ್ರಾಬ್ಲಮಿಂದ ಎಲ್ಲ ಪ್ರಾಬ್ಲಮ್ ಆಗಿ ಜಸ್ಟ್ 5 ಮ್ಯಾಚಸ್ ಆಡಿದರು. ಅದರಲ್ಲೂ ಸುಮ್ಮನೆ ಎಗ್ಗ ಮಗ ಹೊಡೆಸ್ಕೊಂಡು ಒಂದು 5 ವಿಕೆಟ್ಸ್ ತೊಗೊಂಡಿದ್ರು. ಸೊ ಅದು ಅಷ್ಟೇ ಒನ್ ಆಫ್ ದ ವರ್ಸ್ಟ್ ಬೈಸ್ RCBದು. ಮತ್ತು ಕಿಂಗ್ಸ್ 11 ಪಂಜಾಬ್ ಅವರು ವರುಣ್ ಚಕ್ರವರ್ತಿ ಅವ್ರನ್ನ ಪಂಜಾಬ್ಗೆ 2019 8.4 crores ತೊಗೊಂಡಿದ್ರು. ಫಸ್ಟ್ ಮ್ಯಾಚಲ್ಲೇ ಫಸ್ಟ್ ಓವರಲ್ಲೇ 25 ರನ್ಸ್ ಹೊಡೆಸ್ಕೊಂಡು ನೆಕ್ಸ್ಟ್ ಇಂಜುರಿ ಆಗಿಬಿಟ್ಟು ವರುಣ್ ಚಕ್ರವರ್ತಿ ಫುಲ್ ಸೀಸನಿಂದನೇ ಹೊರಗಡೆ ಇದ್ದರು. ಮತ್ತು ಲಾಸ್ಟ್ ಬಂದು ಕ್ರಿಸ್ ಮೋರಿಸು ರಾಜಸ್ಥಾನ್ ರಾಯಲ್ಸ್ ಇವ್ರನ್ನ 16.25 crores ಕೊಟ್ಟು ಕಾಂಪಿಟೇಷನಲ್ಲಿ ಬಿಡ್ ಮಾಡಿ ತೊಗೊಂಡಿದ್ದರು. ಆದರೆ ಅವರ ಹರಾಜು ಮೊತ್ತಕ್ಕೆ ಮ್ಯಾಚ್ ಆಗುವಂಥ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಕ್ರಿಸ್ ಮೋರಿಸ್ ಅವರಿಂದ ಏನು ಅಷ್ಟೊಂದೆಲ್ಲ ಪರ್ಫಾರ್ಮೆನ್ಸ್ ಏನು ಬಂದಿರಲಿಲ್ಲ. ಇದೇ ರೀತಿ ಇನ್ನಷ್ಟು ವರ್ಸ್ಟ್ ಬೈಸ್ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನಂಗಿದ್ರೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಈ ವಿಡಿಯೋದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಅಂದರೆ ಅಫ್ಕೋರ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.